ಬುದ್ಗಾಂನಿಂದ ದೆಹಲಿಯತ್ತ ಯೋಧರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಪಾಲಂ ವಾಯುನೆಲೆಗೆ ತಲುಪಲಿದೆ ಯೋಧರ ಪಾರ್ಥಿವ ಶರೀರ. ಸಂಜೆ 5:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಪಾಲಂ ವಾಯುನೆಲೆಗೆ ಯೋಧರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗ್ತಾ ಇದ್ದು ಸಂಜೆ 5:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಬುದ್ಗಾಂನಿಂದ ದೆಹಲಿಯತ್ತ ಈಗಾಗಲೇ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. 5:15ಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಇಂದು ರಾತ್ರಿ ಒಳಗೆ ಯೋಧರ ಪಾರ್ಥಿವ ಶರೀರ ರವಾನೆಯಾಗುವ ಸಾಧ್ಯತೆಗಳು ಕೂಡ ಇದೆ. ನಾಳೆ ಯೋಧರ ಕುಟುಂಬಗಳಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಈಗಾಗಲೇ ಪಾರ್ಥಿವ ಶರೀರವನ್ನ ದೆಹಲಿಗೆ ತೆಗೆದುಕೊಂಡು ಬರಲಾಗ್ತಾ ಇದೆ. ಇನ್ನು ಈಗಾಗಲೇ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಒಂದ್ ಕಡೆ ಉಗ್ರರ ಕೃತ್ಯಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಯಾವ ರೀತಿಯಾದಂತಹ ನೋವು ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕದ ಯೋಧ ಈ ಒಂದು ಹುತಾತ್ಮರಾಗಿರುವಂತದ್ದು ಈ ದಾಳಿಯಲ್ಲಿ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಆಕ್ರೋಶ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರು ಕೂಡ ಅವರ ಮನೆಗೆ ಹೋಗಿ ಅಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ ಅವರ ಕುಟುಂಬಸ್ಥರಿಗೆ. ಇಡೀ ಒಂದು ಬಿಜೆಪಿ ಅವರು ಕೂಡ ಅಲ್ಲಿಗೆ ಹೋಗಿ ಸಾಂತ್ವನವನ್ನ ಹೇಳಿದ್ದಾರೆ ಅವರ ಕುಟುಂಬಸ್ಥರಿಗೆ. 38 ಯೋಧರನ್ನ ಬಲಿ ಪಡೆದಿದ್ದಾರೆ ಉಗ್ರರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದ ಮಂಡ್ಯದ ಗುರು ಕೂಡ ಒಬ್ಬ ಯೋಧ ಇದರಲ್ಲಿ ಹುತಾತ್ಮರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಖಂಡನೆ, ನೋವು, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಯೋಧರನ್ನ ಕಳೆದುಕೊಂಡಂತಹ ನೋವು ಅವರ ಕುಟುಂಬಸ್ಥರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ, ದೇಶವೇ ಈಗ ಕಣ್ಣೀರಲ್ಲಿ ಮುಳುಗಿರುವುದನ್ನು ನಾವು ಗಮನಿಸಬಹುದು. ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನವನ್ನ ನಾವು ಗಮನಿಸ್ತಾ ಇದೀವಿ, ಕುಟುಂಬಸ್ಥರ ನೋವನ್ನ ನಾವು ಗಮನಿಸ್ತಾ ಇದೀವಿ. ಗುರುವಿನ ವಿಚಾರವನ್ನ ನಾವು ನೋಡೋದಾದ್ರೆ 6 ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ದಂತಹ ಗುರು ಮೊನ್ನೆಯಷ್ಟೇ ಮತ್ತೆ ವಾಪಸ್ ಹೋಗಿದ್ರು ತನ್ನ ಸೇವೆಯನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ. ಆದ್ರೆ ಆ ಒಂದು ಉಗ್ರರ ದಾಳಿಯಲ್ಲಿ ಬಲಿಯಾಗಿದ್ದಾರೆ. ಅವರ ಕುಟುಂಬಸ್ಥರ ಆಕ್ರಂದನ, ಅವರ ಕುಟುಂಬಸ್ಥರ ನೋವು ಕೂಡ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಯಾರಿಗೂ ಕೂಡ ಇಂತಹ ಸ್ಥಿತಿ ಬರಬಾರದು ಅಂತ ಹೇಳಿ ದೇಶಕ್ಕಾಗಿ ತಾನು ಸೇವೆಯನ್ನ ಮಾಡಬೇಕಂತ ಹೋದಂತಹ ಯೋಧ ಈಗ ಹುತಾತ್ಮರಾಗಿದ್ದಾರೆ. ಇಡೀ ಒಂದು ಮಂಡ್ಯ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶವೇ ಈಗ ಕಣ್ಣೀರಾಗಿದೆ, ಕಂಬನಿಯನ್ನ ಮಿಡಿತಾ ಇದೆ. ನಮ್ಮ ಯೋಧರಿಗೆ ಸಲಾಂ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಪಾಕಿಸ್ತಾನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಆಕ್ರೋಶವಾಗಿ ಹೊರಹೊಮ್ಮತಾ ಇದೆ. ನಾವೇನಾದ್ರೂ ಮಾಡಲೇಬೇಕು ಇದಕ್ಕೆ ಪ್ರತಿಕಾರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಪಾಕಿಸ್ತಾನ ವಿರುದ್ಧ ಒಂದ್ ಕಡೆ ಈಗಾಗಲೇ ತಮ್ಮ ಆಕ್ರೋಶದ ಕಟ್ಟೆ ಈಗಲೇ ಒಡೆದು ಪ್ರತಿಭಟನೆಯ ರೂಪ ತಾಳ್ತಾ ಇದ್ರೆ, ನಾವು ಕೂಡ ಏನಾದ್ರೂ ಮಾಡಲೇಬೇಕು ಪ್ರತಿಕಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದವರೇ ಆದಂತಹ ಮಂಡ್ಯದ CRPF ಯೋಧ ಗುರು ಕೂಡ ಈ ಒಂದು ಉಗ್ರರ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಮನೆಗೆ ಸಾಕಷ್ಟು ರಾಜಕಾರಣಿಗಳು ತಿಳಿದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹಾಗೆಯೇ ಬಿಜೆಪಿ ಮುಖಂಡರುಗಳು ತೆರಳಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಇಡೀ ಒಂದು ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವೇ ಈ ಒಂದು ಘಟನೆಯನ್ನ ಖಂಡಿಸಿದೆ. ಆದ್ರೆ ಈಗಾಗಲೇ ಪಾಕ್ ರಾಯಭಾರಿ ಕಚೇರಿಯ ಮುಂದೆ ನಡೆದಿರುವಂತಹ ಒಂದು ಪ್ರತಿಭಟನೆಯನ್ನ ನೀವು ಗಮನಿಸಬಹುದು. ಪಾಕ್ ರಾಯಭಾರಿ ಕಚೇರಿ ಮುಂದೆ ನವದೆಹಲಿಯಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ. ಯಾವುದೇ ದೇಶದಲ್ಲೂ ಕೂಡ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು, ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೇಬೇಕು ಅನ್ನುವಂಥದ್ದು ಇಡೀ ಒಂದು ದೇಶದ ಜನರ ಒಕ್ಕೊರಲ ಆಗ್ರಹ. पाकिस्तान मुर्दाबाद, पाकिस्तान मुर्दाबाद, आतंकवादी का खत्म करना चाहिए। पाकिस्तान की
ಶಿವ ಸರ್ ಒಂಚೂರು ಹಿಂದೆ ತಗೊಳ್ಳಿ ಕ್ಯಾಮ್ರಾ. ಆರೋಗ್ಯ ಸ್ವಲ್ಪ ಸಮಾಧಾನ ಸಿಗುತ್ತೆ. ಪ್ರಾಣ ಕೊಟ್ಟಿದ್ದಾರೆ. ದೇವರವನ್ನ ಸಾಯಿಸಿದವ್ರ ಬುದ್ಧಿ ಕಲಿಸ್ಲಿ. ಪ್ರಾಣ ಕೊಟ್ಟರು ಸಮಾಧಾನ ತಗೊಂಡಪ್ಪ. ಊಟ ಮಾಡು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹುತಾತ್ಮ ಯೋಧ ಗುರುಮನೆಗೆ ಬಿಎಸ್ವೈ ಭೇಟಿ ಕೊಟ್ಟಂತಹ ಸಂದರ್ಭದ ಒಂದು ಚಿತ್ರಣವನ್ನ ಗಮನಿಸ್ತಾ ಇದ್ದೀರಾ. ಇಡೀ ದೇಶಕ್ಕಾಗಿ ನಮ್ಮ ಮನೆಯ ಮಗ ಈಗಾಗಲೇ ಹುತಾತ್ಮರಾಗಿದ್ದಾರೆ, ತಮ್ಮ ಪ್ರಾಣವನ್ನ ನೀಡಿದ್ದಾರೆ. ಇನ್ನು ಯಾರಿದ್ದಾರೆ ನಮಗೆ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸಿದವರಿಗೆ ಇಂತಹ ಗತಿ ಬಂದಿದೆ ಅನ್ನುವಂತಹ ಅಳನ್ನ ಅವರ ಕುಟುಂಬಸ್ಥರು, ಅವರ ಮನೆಯವರು ತೋಡಿಕೊಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಪಾಕ್ ರಾಯಭಾರಿ ಕಚೇರಿಯ ಮುಂದೆ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮಂಡ್ಯದ ಯೋಧ ಹುತಾತ್ಮರಾಗಿದ್ದಾರೆ ಗುರು, ಅವರ ಮನೆಗೆ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳು ತೆರಳಿ ಅಲ್ಲಿ ಸಾಂತ್ವನವನ್ನ ಅವರ ಮನೆಯವರಿಗೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಂತ್ವನ ಸಾಕೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ನಡೆಸಿದಂತಹ ದುಷ್ಕೃತ್ಯವನ್ನ ಮಾಡಿದಂತಹ ಇಂತಹ ಬೀಭತ್ಸ ಕೃತ್ಯಕ್ಕೆ ಕಾರಣರಾದವರ ವಿರುದ್ಧ ಮತ್ತೆ ಅವರಿಗೂ ಇಂತಹ ಸ್ಥಿತಿ ಬರಬೇಕು ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸೋದಿಕ್ಕೆ ಅಂತ ಹೋದಂತಹ ಹುತಾತ್ಮ ಯೋಧರ ಪಾರ್ಥಿವ ಶರೀರ ಇನ್ನು ಕೆಲವೇ ಕ್ಷಣಗಳಲ್ಲಿ ರವಾನೆ ಕೂಡ ಆಗಲಿದೆ. ಆದ್ರೆ ಈಗಾಗಲೇ ಈ ರೀತಿಯಾದಂತಹ ಘಟನೆಗಳನ್ನ ನೋಡಿದಂತಹ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೇಶಕ್ಕಾಗಿ ಸೇವೆ ಮಾಡೋದಕ್ಕೆ ಹೋದಂತವರನ್ನ ಈ ರೀತಿಯಾದಂತಹ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರೋದು, ಹುತಾತ್ಮರಾಗಿಸುವಂತೆ ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಈಗಾಗಲೇ ಆಕ್ರೋಶಕ್ಕೆ ಕಾರಣವಾದ್ರೆ, ಮತ್ತೊಂದು ಕಡೆ ಸಾಕಷ್ಟು ಇಡೀ ಒಂದು ದೇಶವೇ ಈಗ ಕಣ್ಣೀರು ಹಾಕ್ತಾ ಇದೆ. ಪಾಕ್ ರಾಯಭಾರಿ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ನಡೀತಾ ಇರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಶಿವ ಸರ್ ಒಂಚೂರು ಹಿಂದೆ ತಗೊಳ್ಳಿ ಕ್ಯಾಮ್ರಾ. ಬನ್ನಿ ಸರ್, ಕೊಟ್ಬಿಟ್ಟು ಆ ಕಡೆ ಹೋಗ್ಬಿಡ್ರಿ. ಶಿವ ಸರ್ ಒಂಚೂರು ಹಿಂದೆ ತಗೊಳ್ಳಿ ಕ್ಯಾಮ್ರಾ. ವರ್ಸ್ಟ್ ಟೆರರ್ ಅಟ್ಯಾಕ್ ಕೂಡ ಆಗಿದೆ. ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಹುತಾತ್ಮ ಯೋಧ ಗುರು ಅವರ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮಾತನಾಡ್ತಿದ್ದಾರೆ, ನೋಡೋಣ. ಗಡಿ ಕಾಯಲು ಹೋದಂತ ವೀರಪುತ್ರ ಎಚ್ ಗುರು ಅವರು ಸಿಆರ್ಪಿಎಫ್ ವಾಹನದ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಉಗ್ರರ ದಾಳಿಯಿಂದ ಸುಮಾರು 42-43 ಜನರ ಜೊತೆಗಿದ್ದಂಥ ಎಲ್ಲರೂ ಸಹ ತೀರ್ಕೊಂಡಿದ್ದಾರೆ. ಪಾಕಿಸ್ತಾನದ ರಕ್ತ ಪಿಪಾಸಿಗಳು ಈ ಕೃತ್ಯ ಎಸಗಿದ್ದಾರೆ, ನೀಚ ಕೃತ್ಯ ಮಾಡಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಈ ಕೃತ್ಯವನ್ನು ಎಸಗಿರುವಂಥ ಉಗ್ರಗಾಮಿಗಳನ್ನು ಸೆದೆ ಬಡಿಯೋದಕ್ಕೆ ಏನೆಲ್ಲ ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ನಿರ್ಧಾರವನ್ನು ನಾಳೆ ಎಲ್ಲ ಪಕ್ಷದವರಿಗೆ ಚರ್ಚೆ ಮಾಡಿ ದೃಢ ಹೆಜ್ಜೆಯನ್ನು ಇಡೋರಿದ್ದಾರೆ. ಬಹುಶಃ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಇಡೀ ಜಗತ್ತಿನ ಎಲ್ಲ ದೇಶಗಳು ಸಹ ಪಾಕಿಸ್ತಾನದ ಈ ಉಗ್ರಗಾಮಿಗಳ ಚಟುವಟಿಕೆಗಳ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮೇಲೂ ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಅಕ್ಷಮ್ಯ ಅಪರಾಧವನ್ನು ಪಾಕಿಸ್ತಾನ ಅವರ ಉಗ್ರಗಾಮಿಗಳ ಮೂಲಕ ಮಾಡ್ತಾ ಇರುವಂಥದ್ದು ಖಂಡನಾರ್ಹ. ಇದನ್ನು ಕ್ಷಮಿಸೋಕ್ಕಾಗದೇ ಇರುವಂಥ ಅಕ್ಷಮ್ಯ ಅಪರಾಧ. ಇವತ್ತು ವೀರಪತ್ರ ಎಚ್ ಗುರು ಅವರು ಇವತ್ತೇನು ಇಲ್ಲಿ ತೀರ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಶವ ಸಂಸ್ಕಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ. ಅದೇನು ದೊಡ್ಡ ವಿಷಯ ಎಲ್ಲ ಮಾಡಬೇಕು, ಎಲ್ಲರ ಅಪೇಕ್ಷೆ ಅಂತೆ. ಎರಡನೇದು, ಗುರು ಅವರ ಶ್ರೀಮತಿಯವರು ವಿದ್ಯಾವಂತೆ. ತತ್ಕ್ಷಣ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ. ಅದನ್ನು ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾಳೆ ಬೆಳಿಗ್ಗೆ ಇಲ್ಲಿಗೆ ಮೃತ ಶರೀರ ಬರ್ಬೋದು. ನಾಳೆ ಶವ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಮತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಸಂಸ್ಕಾರವನ್ನು ಮಾಡುವಂಥ ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರ ಕುಟುಂಬಕ್ಕೆ ಅಲ್ಪ ಒಂದು ಧನ ಸಹಾಯವನ್ನು ಸಹ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ಮಾಡಿ ಬಂದಿದ್ದೇನೆ. ಆ ಮಕ್ಕಳ, ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಯನ್ನು ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಬಹುಶಃ ಇಂಥ ಕುಗ್ರಾಮದಲ್ಲಿ, ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂಥ ಆ ಎಚ್ ಗುರು ಅವರು ಇವತ್ತು ಆ ಒಂದು ಸೈನಿಕ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಹೋಗಿ ದೇಶ ಸೇವೆಯನ್ನು ಮಾಡಿರುವಂಥದ್ದು ಎಲ್ಲ ಯುವಕರಿಗೊಂದು ಪ್ರೇರಣಾದಾಯಕವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ. ಬಹುಶಃ ನಾಡಿನ ಎಲ್ಲ ಜನ ಈ ದುಃಖದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ನೋವಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋದ್ರ ಜೊತೆಗೇ ಈ ಪಾಕಿಸ್ತಾನ ಮಾಡಿರುವಂಥ ಈ ಒಂದು ಭಯೋತ್ಪಾದಕನ ಉಪಯೋಗ ಮಾಡಿಕೊಂಡು ನಿರಂತರವಾಗಿ ಈ ದಾಳಿ ಮಾಡೋಕ್ಕೆ ಹೊರಟಿದ್ದಾರೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ದಾಳಿಯಾಗಿ ಸುಮಾರು 40-42 ಜನ ತೀರ್ಕೊಂಡಂಥದ್ದು ಉದಾಹರಣೆಗಳಿಲ್ಲ. ಅದಕ್ಕೆ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿಯವರು ಮಾಡೋರಿದ್ದಾರೆ. ಈ ಪಾಕಿಸ್ತಾನ ಕ್ಷಮಿಸೋ ಪ್ರಶ್ನೆ ಇಲ್ಲ. ಉಗ್ರಗಾಮಿಗಳನ್ನು ಸಂಪೂರ್ಣ ಸೆದೆ ಬಡಿಯುವಂಥದ್ದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ವಿಷಯ ಗೊತ್ತಾದ ತಕ್ಷಣ ಬಂದು ಅವ್ರ ಕುಟುಂಬದವ್ರನ್ನ ಮಾತನಾಡಿಸಿ ಹೋಗುವಂಥದ್ದು ನನ್ನ ಕರ್ತವ್ಯ. ಪಕ್ಷದ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಂತ ಹೇಳ್ಕೊಂಡು ನಾನು ಬಂದಿದ್ದೇನೆ. ಅವ್ರಿಗೇನು ಉತ್ತರ ಕೊಡಬೇಕು, ಯಾವ ರೀತಿ ಅವರು ಸಮಾಧಾನ ಮಾಡಬೇಕು, ಇದು ಸಾಧ್ಯ ಇಲ್ಲದೆ ಇರುವಂಥ ಕೆಲಸ. ಅಶೋಕ್ ಅವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ. ನಮ್ಮ ಮಂಡ್ಯದ ಒಬ್ಬ ಹುಡುಗ ಸೈನಿಕನಾಗಿ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಹೊರಟಂತ ಒಬ್ಬ ಯುವಕ ಇವತ್ತು ಕಾಶ್ಮೀರದಲ್ಲಾಗಿರ್ತಕ್ಕಂಥ ಭಯೋತ್ಪಾದಕರ ದಾಳಿಯಲ್ಲಿ ಮರಣ ಹೊಂದಿರತಕ್ಕಂಥದ್ದು, ವೀರ ಮರಣ ಹೊಂದಿರತಕ್ಕಂಥದ್ದು ನಮ್ಮೆಲ್ಲ ಇಡೀ ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಆಘಾತ ತಂದಿದೆ. ಇವತ್ತು ಪಾಕಿಸ್ತಾನದ ಭಯೋತ್ಪಾದಕನ ಚಟುವಟಿಕೆ ಏನಿದೆ ಮಟ್ಟ ಹಾಕುವಂಥ ಕಾಲ ಸನ್ನಿಹಿತ ಆಗಿದೆ ಅಂತ ಅನಿಸ್ತೈತೆ. ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು, ನಾಗರಿಕರು ಇವತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಬೆಂಬಲ ಕೊಡುವ ಮುಖಾಂತರ ಈ ಪಾಕಿಸ್ತಾನದ ಭಯೋತ್ಪಾದಕರ ಹುಟ್ಟಡಗಿಸಿ ಇನ್ನೆಂದೂ ಕೂಡ ಅವರು ಭಾರತದ ಮೇಲೆ ದಾಳಿ ಮಾಡುವಂಥ ಒಂದು ಧೈರ್ಯವನ್ನು ಮಾಡಬಾರ್ದು. ಆ ರೀತಿಯಾದಂಥ ಒಂದು ಕ್ರಮವನ್ನು
ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಪಾಕಿಸ್ತಾನದ ಭಯೋತ್ಪಾದಕರು ಬುಲೆಟ್ಟಿನ ಉತ್ತರಕ್ಕೆ ನಾವು ಬುಲೆಟ್ ಮುಖಾಂತರನೇ ಉತ್ತರವನ್ನು ಕೊಡಬೇಕು. ಇವತ್ತು ಕೂಡ ಕೆಲವು ನಾಯಕರು ಶಾಂತಿ ಸಂಧಾನ ಮಾಡಬೇಕು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಪಾಕಿಸ್ತಾನಕ್ಕೆ ಶಾಂತಿ ಅನ್ನೋದು ಯಾವತ್ತೂ ಗೊತ್ತಿಲ್ಲ, ಅವರಿಗೆ ಅಶಾಂತಿ ಅನ್ನೋದು ಗೊತ್ತಿರೋದು. ಆದ್ದರಿಂದ ಬುಲೆಟ್ಗೆ ಬುಲೆಟ್ ಮುಖಾಂತರ ಉತ್ತರ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಮಾಡಬೇಕು. ಈ ಥರ ನಮ್ಮ ವೀರ ಸೈನಿಕ ಏನಿದ್ದಾರೆ, ಇವತ್ತು ಸುಮಾರು 40ಕ್ಕೂ ಹೆಚ್ಚು ಸೈನಿಕರು ಸತ್ತಿದ್ದಾರೆ. ನಿಜವಾಗೂ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವು ಇಡೀ ದೇಶದ ಜನ ಒಟ್ಟಾಗಿ ಈ ಒಂದು ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಇದನ್ನು ಎದುರಿಸಬೇಕಾಗಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಎಲ್ಲ ಇವತ್ತು ಬಂದು ನಮ್ಮ ಈ ಕುಟುಂಬಕ್ಕೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದಿರಿ. ಇಡೀ ರಾಜ್ಯದ ಜನ ಅವರ ಕುಟುಂಬದ ಜೊತೆ ಇದ್ದಾರೆ. ಅವರ ಕಷ್ಟ ಸುಖಗಳಲ್ಲಿ ಇಡೀ ರಾಜ್ಯದ ಜನ ಅವ್ರ ಜೊತೆ ಇರ್ತಾರೆ. ಯಾವುದೇ ಒಬ್ಬ ಸೈನಿಕ ಈ ರೀತಿ ಮರಣ ಹೊಂದಿದಾಗ ಅವರು ತಬ್ಬಲಿಗಳಾಗಬಾರ್ದು. ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀರಿ, ನಾನು ಕೂಡ ಇದ್ದೀರಿ, ಎಲ್ಲರೂ ಕೂಡ ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಭಾವನೆಯಿಂದ ನಾವಿವತ್ತು ಬಂದಿದ್ದೀರಿ. ರಾಜ್ಯ ಸರ್ಕಾರ ಕೂಡ ನಾಳೆ ಏನು 1:15 ಮೋಸ್ಟ್ಲಿ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರ ಬರ್ಬೋದು. 1:15 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಮದ್ದೂರಿಗೆ ಬರಬೇಕಾದ್ರೆ ಸ್ವಲ್ಪ 4-5 ಗಂಟೆ ಆಗ್ಬೋದು. ಬಂದಾಗ ನಾವೆಲ್ಲರೂ ಕೂಡ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡೋಣ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಕ್ರೋಶ ಇದೆ, ಇದಕ್ಕೆ ದೊಡ್ಡ ಮಟ್ಟದ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ? ನೋಡೋಣ, ಬಹಳ ಸಾರಿ ಇಂಥ ಸಣ್ಣ ಪುಟ್ಟ ಘಟನೆಗಳು ಅಂತ ಜನ ಭಾವಿಸಿದ್ರು. ಆದರೆ ದೇಶದ ಇತಿಹಾಸದಲ್ಲಿ ಆ ವಾಹನಗಳು ಹೋಗ್ತಿರೋಂಥ ಮೇಲೇ ಉಗ್ರಗಾಮಿಗಳು ಬಂದು ತಾಂಡವ ನೃತ್ಯ ನಡೆಸಿರುವಂಥದ್ದನ್ನು ಕ್ಷಮಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಪ್ರಧಾನಿಯವರು ತುರ್ತು ಕ್ಯಾಬಿನೆಟ್ ಮೀಟಿಂಗಲ್ಲೂ ಚರ್ಚೆ ಮಾಡಿದ್ದಾರೆ. ನಾಳೆ ಪ್ರತಿಪಕ್ಷದ ಚರ್ಚೆ ಮಾಡ್ತಾರೆ. ಅಶೋಕ್ ಅವರು ಹೇಳಿದಂತೆ ಬುಲೆಟ್ಗೆ ಬುಲೆಟೇ ಉತ್ತರ. ಇನ್ನು ಸಮಾಧಾನ ಶಾಂತಿ ಪ್ರಶ್ನೆ ಇಲ್ಲ. ಉಗ್ರಗಾಮಿಗಳನ್ನ ಅಡಗಿಸ್ಬೇಕು. ಪಾಕಿಸ್ತಾನದ ವಿರುದ್ಧ ಇನ್ನು ಮುಂದೆ ಇಂಥ ಘಟನೆಗಳು ಮರುಕಳಿಸಿದಂತೆ ಯಾವುದೇ ತೀರ್ಮಾನ ತಗೊಂಡು ಪ್ರಧಾನಿಯವರು ಎಲ್ಲರೂ ಅವ್ರ ಜೊತೆಗೆ ಇರ್ತಾರೆ. ನಾಳೆ ಪ್ರತಿಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೆ ಈ ದೇಶದ ಎಲ್ಲ 125-130 ಕೋಟಿ ಜನ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ನಿಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆದಷ್ಟು ಬೇಗ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ.